ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲ್ ಅನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 1 ಏಪ್ರಿಲ್ 2026 ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ಬೆಲೆಗಳ ವಿವರಣೆ. ಉಡುಪಿ ಮಾರುಕಟ್ಟೆಯಲ್ಲಿ ಈರುಳ್ಳಿ 520 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ ಹಾಗೂ ಮಧ್ಯಸ್ಥ ಬೆಲೆ 1400 ರೂಪಾಯಿ ಇದೆ ಕ್ವಿಂಟಲಿಗೆ. ಕಲಬುರಗಿ ಮಾರುಕಟ್ಟೆಯಲ್ಲಿ ಈರುಳ್ಳಿ 1138 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 1000 ರೂಪಾಯಿ, ಮಧ್ಯಸ್ಥ ಬೆಲೆ 550. ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ 1634 ರೂಪಾಯಿ ಇದೆ. ದಾವಣಗೆರೆ ಮಾರುಕಟ್ಟೆಯಲ್ಲಿ 1675 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 1550, ಮಧ್ಯಸ್ಥ ಬೆಲೆ 1100. ದೊಡ್ಡಬಳ್ಳಾಪುರ ಮಾರುಕಟ್ಟೆಯಲ್ಲಿ 2000 ರೂಪಾಯಿ ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 1700. ಬೆಂಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ 7566 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 1300, ಮಧ್ಯಸ್ಥ ಬೆಲೆ 1000 ರೂಪಾಯಿ. ಪೂನಾ ಈರುಳ್ಳಿ ಬೆಂಗಳೂರು ಮಾರುಕಟ್ಟೆಯಲ್ಲಿ 5045 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 1500, ಮಧ್ಯಸ್ಥ ಬೆಲೆ 1200. ಸಣ್ಣ ಈರುಳ್ಳಿ ಬೆಂಗಳೂರು ಮಾರುಕಟ್ಟೆಯಲ್ಲಿ 5045 ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಹೆಚ್ಚಿನ ಬೆಲೆ 500, ಮಧ್ಯಸ್ಥ ಬೆಲೆ 300. ಸ್ಥಳೀಯ ಈರುಳ್ಳಿ ಬೆಂಗಳೂರು ಮಾರುಕಟ್ಟೆಯಲ್ಲಿ 7566 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 8000, ಮಧ್ಯಸ್ಥ ಬೆಲೆ 600. ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ 2000 ರೂಪಾಯಿ ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 1500. ಹೊಸ ಕೆಂಪು ಈರುಳ್ಳಿ ಬೆಳಗಾವಿ ಮಾರುಕಟ್ಟೆಯಲ್ಲಿ 2092 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 1400, ಮಧ್ಯಸ್ಥ ಬೆಲೆ 1000. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 2500, ಮಧ್ಯಸ್ಥ ಬೆಲೆ 1750. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ 3140 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2000 ರೂಪಾಯಿ, ಮಧ್ಯಸ್ಥ ಬೆಲೆ 1800. ಹೊಸಪೇಟೆ ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಹೆಚ್ಚಿನ ಬೆಲೆ ಹಾಗೂ ಮಧ್ಯಸ್ಥ ಬೆಲೆ 1600 ರೂಪಾಯಿ ರೇಟಿನದು ನಡೆದಿದೆ. ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.